ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಮನ್ ಆಗಿ ಕೇಳ್ತಿದ್ದಂಥ ಡೇಟಾ ಎಂಟ್ರಿ ರೋಲ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. VHR ಸರ್ವಿಸಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವೇನಾದರೂ ಫ್ರೆಷರ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದು ಒಳ್ಳೆ ಕಂಪ್ನಿ ಮತ್ತು ಒಳ್ಳೆ ಸ್ಯಾಲ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಇಲ್ಲಿ ಅಪ್ಲೈನ ಮಾಡ್ಬೋದು. ಅದರಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ತಾ ಇದೆ. ಹಾಗೆ ಇಲ್ಲಿ ನೀವು ಜಸ್ಟ್ 12ನ ಪಾಸ್ ಆಗಿದ್ದರೂ ಸಾಕು ಅಂತ ಹೇಳಿದ್ದಾರೆ. ಸೊ 12th ಪಾಸ್ ಆಗಿರೋರು, ಡಿಗ್ರಿ, ಡಿಪ್ಲೊಮೊ, ಗ್ರ್ಯಾಜುಯೇಟ್ಸ್ ಆಗಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಈ ಕೆಲಸದಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ಪರ್ ಮಂತ್ ನಿಮಗೆ 66,000ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 8 ಲ್ಯಾಕ್ಸಿಂದ 10 ಲ್ಯಾಕ್ಸ್ವರೆಗೂ ಪರ್ ಆ್ಯನಮ್ ನಿಮಗೆ ಅಂದರೆ ಪರ್ ಇಯರ್ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ವಿಡಿಯೋಸ್ಗಳ್ನು ಕೂಡ ಮಾಡಬೇಕು ಅಂತ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನಿಮಗೆ ಹೈಯರ್ ಮಾಡ್ತೀನಿ, ಅದಕ್ಕೆ ನೀವು ಪೇ ಮಾಡಬೇಕು, ಲೈಕ್ ಟ್ರೈನಿಂಗ್ ಫೀಸ್ ಆಗಿರ್ಬೋದು ಅಥವಾ ಆನ್ ಬೋರ್ಡಿಂಗ್ ಫೀಸ್ಗಳಂತ ಕೇಳಿದ್ರೆ ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡಬೇಡಿ. ಇಲ್ಲಿ ಹೈಯರ್ ಮಾಡುವಂಥವ್ರು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್, ನಿಮ್ಮ ರೆಸ್ಯೂಮ್ನ ನೋಡಿ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೋಡಿ ಹೈಯರಿಂಗ್ನ ಮಾಡ್ತಾರೆ. ಯಾರು ಕೂಡ ಅಮೌಂಟ್ನ ಪೇ ಮಾಡೋದಿಲ್ಲ, ಅಲ್ಲಂದರೆ ಕೇಳೋದಿಲ್ಲ. ಓಕೆನಾ? ಸೊ ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನೌಕರಿ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ವೇಕೆನ್ಸಿ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರುವಂಥದ್ದು. ಡೇಟಾ ಎಂಟ್ರಿ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. VHR ಸರ್ವಿಸಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ನೀವು ನೋಡಿದ್ರೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಫ್ರೆಷರ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಸ್ಯಾಲ್ರಿ ಬಗ್ಗೆ ಹೇಳಿದಾಗ ನಿಮಗೆ ಡೌಟ್ ಬಂದಿರ್ಬೋದು, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲ ಗೈಸ್, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ನೀವೇ ಇಲ್ಲಿ ನೋಡ್ಬೋದು 8 to 10 ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 8 ಲಕ್ಷದಿಂದ 10 ಲಕ್ಷದವರೆಗೂ ಪರ್ ಇಯರ್ ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ನ ಮಾಡ್ಕೊಬೋದು. ಜಸ್ಟ್ 8 ಲ್ಯಾಕ್ಸ್ ಅಂತಲೇ ತೊಗೊಳ್ಳಿ. 8 ಲ್ಯಾಕ್ಸ್ ಡಿವೈಡೆಡ್ ಬೈ 12 ಹಾಕಿದ್ರೆ ನಿಮಗೆ 66,600 ಸಮಥಿಂಗ್ ಬರುತ್ತೆ. ಅಪ್ರಾಕ್ಸಿಮೇಟ್ ನಿಮಗೆ 66,000ಇಂದ ನಿಮ್ಮ ಪರ್ ಮಂತ್ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಓಕೆ, ಇನ್ನು ಇಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಸ್ಟ್ 2 days ಅಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ನಾನು ಹೇಳಿದ ಫಾರ್ಮ್ಯಾಟಲ್ಲಿ ಅಪ್ಲೈನ ಮಾಡಿ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಲಸದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಮ್ಯಾಚ್ ಸ್ಕೋರ್ ನೋಡಿದ್ರೆ ಅರ್ಲಿ ಅಪ್ಲೈ ಅಂತ ಹೇಳಿದ್ದಾರೆ. ನಾನು ನಿಮಗೆ ಹೇಳಿದೆ, ಬೇಗ ಅಪ್ಲೈ ಮಾಡಿದಷ್ಟು ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಾನು ಹೇಳಿದ ಸ್ಟೆಪ್ಸಲ್ಲಿ ಅಪ್ಲೈನ ಮಾಡಿ. ಓಕೆ, ಇನ್ನು ಕೀ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಲೊಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಎಂಟ್ರಿ, ಅಪ್ಡೇಟ್ ಆ್ಯಂಡ್ ಮೇಂಟೈನ್ ಅಕ್ಯುರಸಿ ಡೇಟಾ ಆ್ಯಂಡ್ ಸಿಸ್ಟಮ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಲ್ರೆಡಿ ಎಂಟ್ರಿ ಮಾಡಿರುವಂಥ ಇನ್ಫಾರ್ಮೇಷನ್ಸ್ ಏನಾದ್ರು ಇದ್ದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಟೋಟಲಾಗಿ ಇವೆರಡು ಕೆಲಸ ಮಾಡ್ತಾ ನೀವು ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸಿಸ್ಟಮಲ್ಲಿ ಅಂದರೆ ಡ್ಯಾಶ್ಬೋರ್ಡ್ಸ್ ಕೊಡ್ತಾರೆ ನಿಮಗೆ, ಲೈಕ್ ಎಕ್ಸೆಲ್, ಗೂಗಲ್ ಶೀಟ್ ಅಥವಾ ವರ್ಲ್ಡ್ ಅನ್ನೋ ಡ್ಯಾಶ್ಬೋರ್ಡ್ಸ್ಗಳನ್ನ ನಿಮಗೆ ಕೊಡ್ತಾರೆ. ಜಾಸ್ತಿ ಗೂಗಲ್ ಶೀಟ್ ಅನ್ನು ಕೊಟ್ಟಿರ್ತಾರೆ. ನಿಮ್ಮ ಇಮೇಲಲ್ಲಿ ಅಥವಾ ನಿಮ್ಮದು ಆಫೀಸ್ ಇಮೇಲಲ್ಲಿ ಒಂದು ಗೂಗಲ್ ಶೀಟ್ನ ರೆಡಿ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎಂಟ್ರಿ ಮಾಡುವಂಥದ್ದು, ಅಪ್ಡೇಟ್ ಮಾಡಿ ಮೇಂಟೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಕಂಪ್ನಿ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ ನಿಮಗೆ, ಲೈಕ್ ಫೈನಾನ್ಷಿಯಲ್ ಟ್ರೇಡಿಂಗ್ಸ್ ಆಗಿರೋವಂಥದ್ದು ಅಥವಾ ಇನ್ಕಮಿಂಗ್ ಔಟ್ ಗೋಯಿಂಗ್ ಆಗಿರೋವಂಥದ್ದು ಅಥವಾ ಲೈಕ್ ಇನ್ಫಾರ್ಮೇಷನ್, ಒಟ್ಟಿನಲ್ಲಿ ಕಂಪ್ನಿ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ಗೂಗಲ್ ಶೀಟ್, ಎಕ್ಸೆಲ್, ವರ್ಲ್ಡಲ್ಲಿ ಟೈಪ್ ಮಾಡಿ
ಕಂಪ್ನಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ, ಮೇಂಟೈನ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವೆರಿಫೈ ಇನ್ಫಾರ್ಮೇಷನ್ ಫ್ರಮ್ ಕಂಪ್ಲೀನೆಸ್ ಆ್ಯಂಡ್ ಕರೆಕ್ಟಿವ್ನೆಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನೀವು ವೆರಿಫೈ ಮಾಡಬೇಕಾಗಿರುತ್ತೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇದೆಯಾ ಇಲ್ವಾ. ಕೆಲವೊಂದು ಸಲ ಎರಡು ಸಲ ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿರ್ತಾರೆ, ಆ ಥರ ಡಬಲ್ ಎಂಟ್ರಿ ಆಗದೆ ಇರೋ ಹಾಗೆ ನೀವಿಲ್ಲಿ ನೋಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಅದು ಶೋ ಆಗುತ್ತೆ, ನೀವು ಅಲ್ಲಿ ಆಪ್ಷನ್ಸ್ನ ಸೆಟ್ ಮಾಡಿದ್ರೆ ಅದು ಶೋ ಆಗುತ್ತೆ. ಸೊ ಅದೇನು ನಿಮಗೆ ಅಷ್ಟು ಕಷ್ಟ ಆಗೋದಿಲ್ಲ. ಎಕ್ಸ್ಟ್ರಾ ಇರೋದನ್ನ ನೀವು ಡಿಲೀಟ್ ಮಾಡ್ಕೊಬೋದು ಒಂದ್ಸಲ ಚೆಕ್ ಮಾಡಿಬಿಟ್ಟು, ಓಕೆನಾ. ಹಾಗೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ನ ನೋಡಿದ್ರೆ ಪರ್ಫಾರ್ಮ್ ರೊಟೇಷ್ನಲ್ ಆಡಿಟಿಂಗ್, ಜನರೇಟ್ ರಿಪೋರ್ಟ್ಸ್ ಆ್ಯಂಡ್ ಸಪೋರ್ಟ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಡಿಟಿಂಗ್ಸ್ ನಡೆಸಿರ್ತಾರೆ ಅಲ್ಲ ಫೈನಾನ್ಷಿಯಲ್ ಇದರಲ್ಲಿ, ಲೈಕ್ CA ಆ ರೀತಿ ಎಲ್ಲ ಕಂಪ್ನೀಸಲ್ಲಿ ಲೈಕ್ ದುಡ್ಡು ಹೋಗೋದು ಬರೋದು, ಕ್ರೆಡಿಟ್ ಡೆಬಿಟ್ ಆಗಿರೋದನ್ನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ, ಅದನ್ನು ಆಡಿಟಿಂಗ್ ಅಥವಾ ಆಡಿಟಿಂಗ್ ಅಂತ ಕರೀತಾರೆ. ಅದನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಜನರೇಟ್ ರಿಪೋರ್ಟ್ ಅಂದರೆ ಅದೇ ನೀವು ಲೈಕ್ ಎಂಟ್ರಿ ಮಾಡಿರ್ತೀರಲ್ಲ ಅದು ರಿಪೋರ್ಟ್ ಫಾರ್ಮಲ್ಲಿ ಅವ್ರಿಗೆ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಪೋರ್ಟ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಇದೆ ಅಲ್ವಾ, ನಿಮಗೆ ಎಂಟ್ರಿ ಮಾಡಿ ಕರೆಕ್ಟಾಗಿ ಕಂಪ್ನಿಗೆ ಕೊಡೋವಂಥದ್ದೇ ನಿಮ್ಮ ಟಾಸ್ಕ್, ಅದಕ್ಕೆ ಸಪೋರ್ಟಿವ್ ಆಗಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ನಿಮ್ಮ ಕೆಲಸನ ಹೇಳಬೇಕು ಅಂದರೆ ಕಂಪ್ನಿ ಕಡೆಯಿಂದ ಕೊಡುವಂಥ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿ ಆಲ್ರೆಡಿ ಇರೋದನ್ನು ಅಪ್ಡೇಟ್ ಮಾಡಿ ಕಂಪ್ನಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲಿ ರೋಲ್ ಅಂತ ಕೊಟ್ಟು ಬ್ಯಾಕ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಬ್ಯಾಕ್ ಆಫೀಸಲ್ಲಿ ವರ್ಕಿಂಗ್ ಅಂದರೆ ಮನೆಯಿಂದನೇ ಮಾಡೋದು, ನಿಮ್ಮ ರೋಲ್ ನೇಮ್ ಬಂದು ಬ್ಯಾಕ್ ಆಫೀಸ್ ಆಗಿರುತ್ತೆ, ಯಾಕೆಂದರೆ ನೀವು ಎಂಟ್ರಿ ಮಾಡ್ತಾ ಇರೋ ಅಷ್ಟೇ ಅಲ್ವಾ. ಸೊ ಬ್ಯಾಕ್ ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಲ್ಲಿ ಡಿಪಾರ್ಟ್ಮೆಂಟ್ ನೋಡಿದ್ರೆ ಅಡ್ಮಿನಿಸ್ಟ್ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಡ್ಮಿನಿಸ್ಟ್ರೇಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸನ ಮಾಡ್ತೀರಾ. ಎಂಪ್ಲಾಯ್ಮೆಂಟ್ ಟೈಪ್ ಬಂದರೆ ಫುಲ್ ಟೈಮ್ ಪರ್ಮನೆಂಟ್ ಅಂತ ಹೇಳಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ಅದು ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಪರ್ಮನೆಂಟ್ ಇರುತ್ತೆ. ಅಂದರೆ ಇಲ್ಲಿ ನಿಮಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ತೊಗೊಂಡು ಆಮೇಲೆ ವರ್ಕ್ ಫ್ರಮ್ ಆಫೀಸಿಗೆ ಬರಬೇಕು ಅನ್ನೋದು ಏನೂ ಇರೋದಿಲ್ಲ, ಪರ್ಮನೆಂಟಾಗಿ ನಿಮಗೆ ವರ್ಕ್ ಫ್ರಮ್ ಹೋಮೇ ಕೊಡ್ತಾ ಇರೋದು ಅಂತ ಹೇಳಿದ್ದಾರೆ. ಇನ್ನು ರೋಲ್ ನೋಡಿದ್ರೆ ಲೈಕ್ ಮ್ಯಾನೇಜ್ಮೆಂಟ್ ರೋಲು ನಿಮಗೆ ಇಲ್ಲಿ ಸಿಗ್ತಾ ಇರೋವಂಥದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ವಾ, PUC ಪಾಸ್ ಆಗಿದ್ರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ, ಇಲ್ಲಿ ಅದೇ ಕೊಟ್ಟಿರೋದು. ನೀವು PUC ಪಾಸ್ ಆಗಿದ್ದೀರಾ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ಸ್ಕಿಲ್ಸಲ್ಲಿ ಕಂಪ್ಯೂಟರ್ ಆಪ್ರೇಟಿಂಗ್, ಡೇಟಾ ಎಂಟ್ರಿ ಆಪ್ರೇಟಿಂಗ್, ಆಫೀಸ್ ಅಸೋಸಿಯೇಟ್, ಅಡ್ಮಿನಿಸ್ಟ್ರೇಟಿಂಗ್, ಟೈಪಿಂಗ್, ಡೇಟಾ, ಅಕೌಂಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಆಪ್ರೇಟ್ ಮಾಡೋದಕ್ಕೆ ಬರುತ್ತೆ, ಡೇಟಾನ ಎಂಟ್ರಿ ಮಾಡೋದಕ್ಕೆ ಬರುತ್ತೆ, ಹಾಗೆ ಟೈಪ್ ಮಾಡೋದಕ್ಕೆ ಬರುತ್ತೆ, ಅಕೌಂಟಿಂಗ್ ನೋಡ್ಕೊಳೋದಕ್ಕೆ ಅಂದರೆ ಎಲ್ಲೆಲ್ಲಿ ಟೈಪ್ ಮಾಡಬೇಕು, ಎಲ್ಲಿಗೆ ಹಾಕಬೇಕು ಅಮೌಂಟ್ ಅನ್ನೋದೆಲ್ಲ ನಿಮಗೆ ಗೊತ್ತಿದ್ದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಕೌಂಟಿಂಗ್ ನಿಮಗೇನು ಅದು ಕಂಪಲ್ಸರಿ ಇಲ್ಲ, ಸ್ಟಾರ್ ಇರೋದೇನು ಅಂದರೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರಬೇಕು, ಡೇಟಾ ಎಂಟ್ರಿ ಮಾಡೋದಕ್ಕೆ ಬರಬೇಕು ಅನ್ನೋದನ್ನೇ ಮಾತ್ರ ಇಲ್ಲಿ ಅವರು ಕೇಳ್ತಾ ಇರೋವಂಥದ್ದು. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು, ಸಿಂಪಲ್ ಆಗಿರೋವಂಥ ಕೆಲಸ. ಇನ್ನು ಶಾರ್ಟಾಗಿ ಹೇಳಬೇಕು ಅಂದರೆ ಡೇಟಾ ಎಂಟ್ರಿ ಮಾಡಿ ನೀವು ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ಫಾರ್ಮೇಷನ್ಸ್ನ ಕಂಪ್ನಿಯವರೇ ಕಳಿಸ್ತಾರೆ, ಅವ್ರು ಹೇಳಿರೋವಂಥ ಶೀಟ್ ಅಥವಾ ಡ್ಯಾಶ್ ಬೋರ್ಡಲ್ಲಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡೋದೇನಾದರೂ ಇದ್ದರೆ ಅಪ್ಡೇಟ್ ಮಾಡಿ ಮೇಂಟೈನ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ಅವ್ರು ನಿಮಗೆ 66,000 66,000 ಪರ್ ಮಂತ್ನ ಕೊಡ್ತಾ ಇದ್ದಾರೆ. ಫ್ರೆಷರ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಫುಲ್ ಟೈಮ್ ಆಗಿರುತ್ತೆ. ಜೊತೆಗೆ ಇಲ್ಲಿ ಲೈಕ್ ಏನು ಅಂದರೆ ಅದೇ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಫುಲ್ ಟೈಮ್ ಆಗಿರುತ್ತೆ. 12 ಪಾಸ್ ಆಗಿದ್ರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ನ ಬರುತ್ತೆ. ಇಲ್ಲಿ ನೋಡಿದ್ರೆ ಅಪ್ಲೈ ಟು ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಇಂಟರ್ಫೇಸ್ ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಕೆಲವೊಂದು ಸಲ ಈ ರೋಲ್ಗೆ ಅಥವಾ ಈ ಕಂಪ್ನಿಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಈ ರೀತಿ ಬರ್ತಿಲ್ಲ ಅಂದರೆ ನೀವು ನಿಮ್ಮ ನೌಕರಿ ಆ್ಯಪಲ್ಲಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ಅಪ್ಡೇಟೆಡ್ ರೆಸ್ಯೂಮ್ನ ಹಾಕಿ ಅಥವಾ ಇನ್ಫಾರ್ಮೇಷನ್ಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಹಾಕಿ ಅಪ್ಡೇಟ್ನ ಕೊಡಿ. ಅದಾದಮೇಲೆ ಅಪ್ಲೈನ ಮಾಡಿ ಸೇಮ್ ಇದೇ ರೀತಿಯಾದಂಥ ಇಂಟರ್ಫೇಸು ನಿಮಗೆ ಬರ್ತಾ ಹೋಗುತ್ತೆ.
ಸೊ ಈ ಥರ ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಇಲ್ಲಿ ನೋಡಿ ಅಪ್ಲೈಡ್ ಅಂತ ತೋರಿಸ್ತಾ ಇದೆ, ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಇಮೇಲ್ ಅಥವಾ ಕಾಲ್ನ ಮಾಡ್ತಾರೆ. ನಿಮ್ಮ ಇಮೇಲ್ನ ಆವಾಗ ಲೈಕ್ ಡೈಲಿ ಒನ್ಸ್ ಆರ್ ಟ್ವೈಸ್ ಚೆಕ್ನ ಮಾಡ್ಕೊಳ್ಳಿ. ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ನ ಮಾಡಿ, ಅದರಿಂದ ನೀವು ಮಿಸ್ ಮಾಡ್ಕೊಳಲ್ಲ ಕಂಪ್ನಿ ಇಮೇಲ್ಸ್ನ ಅಂತ. ಆ ಇಮೇಲ್ಗೆ ಆದಷ್ಟು ರಿಪ್ಲೈನ ಮಾಡಿ. ಜೊತೆಗೆ ಯಾವ್ದಾರ ಅನ್ನೋನ್ ನಂಬರಿಂದ ಕಾಲ್ ಬಂತು ಅಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಪ್ರೊಫೆಷ್ನಲ್ ವೇಯಲ್ಲಿ ಆನ್ಸರ್ನ ಮಾಡಿ. ಇದಿಷ್ಟು ನೀವು ಮಾಡಿದ್ರೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿಕೊಂಡ್ರೆ ನಿಮಗೆ ಈ ಕೆಲಸ ಆರಾಮಾಗಿ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.